Hi guys, welcome back to Anam Vlog YouTube channel. ನೋಡ್ರಿ guys, ನೋಡ್ರಿ ಫ್ರೆಂಡ್ಸ್, ನಾವು ಈಗ ದೊನ್ಗಾಯಿ ಪಲ್ಯ ಮಾಡ್ತೇವ್ರಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ರುಬ್ಬಿಟ್ಕೊಂಡಿದ್ದು ಕೊಬ್ಬರಿ, ಆಮೇಲೆ ಶೇಂಗಾ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕಿ ರುಬ್ಬೇಕ್ರಿ ಮೊದಲು. ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಯೂಸ್ ಮಾಡಿದ್ರಿ. ಇಲ್ಲಿ ಡಬರಿ ಇಟ್ಟೇನ್ರಿ ಕಾಯಕ್ಕೆ. ಇದಕ್ಕೆ ಒಳ್ಳೆ ಎಣ್ಣೆ ಹಾಕ್ಬೇಕ್ರಿ ಫ್ರೆಂಡ್ಸ. ಇದು ಎಣ್ಣೆ ಬಿಸಿ ಆಯ್ತು ರೀ ಫ್ರೆಂಡ್ಸ. ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಇದಕ್ಕೊಂದು ಉಳ್ಳಾಗಡ್ಡಿ ಹಾಕಿ ಕೆಂಪಾಗ್ಬೇಕ್ರಿ ಫ್ರೆಂಡ್ಸ. ಇದಕ್ಕೆ ದೊಣ್ಣಗಾಯಿ ಹಾಕ್ಬೇಕ್ರಿ ಫ್ರೆಂಡ್ಸ. ಇದ್ರೊಳಗೆ ಇದಕ್ಕೆ ಅರಿಶಿನ ಹಾಕ್ಬೇಕ್ರಿ ಫ್ರೆಂಡ್ಸ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಅದು ರುಬ್ಬಿ ಇಟ್ಕೊಂಡಿದ್ದು ಕೊಬ್ಬರಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಎಲ್ಲ ಇದ್ರೊಳಗೆ ಹಾಕ್ಬೇಕ್ರಿ. ಹಿಂಗೆ ಒಂದು ಸ್ವಲ್ಪ ಡ್ರೈ ಆಗಬೇಕು ಫ್ರೆಂಡ್ಸ್. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕ್ರಿ. ಇದು ಫ್ರೆಂಡ್ಸು ಈಗ ಒಂದು ಸ್ವಲ್ಪ ಬೇಯಿಸಾಕಿ ಬಿಡ್ಬೇಕ್ರಿ ಫ್ರೆಂಡ್ಸ್. ಈಗ ಅದ್ರ ಮೇಲೆ ಮುಚ್ಚಂದ್ರಿ ಫ್ರೆಂಡ್ಸ್. ಒಂದು 10 ನಿಮಿಷ ಕುದೀಲಿ ರೀ ಫ್ರೆಂಡ್ಸ್. ಇದು ನೋಡಿರಿ ಫ್ರೆಂಡ್ಸ್, ಒಂದು 5-10 ನಿಮಿಷ ಕುದಿಬೇಕ್ರಿ ಫ್ರೆಂಡ್ಸ್. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಾಕ್ಬಿಡೋಣ. ನೋಡಿರಿ ಫ್ರೆಂಡ್ಸ, ಈಗ ಮುಗಿತ್ರಿ ಫ್ರೆಂಡ್ಸ್. ಇದು ದೊಣ್ಣಗಾಯಿ ಪಲ್ಯ ತಯಾರಾಗೈತೆ ರೀ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಈಗ ನೆಕ್ಸ್ಟ್ ಮಡ್ಕಿ ಕಾಳು ಪಲ್ಯ ರೀ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಆಮೇಲೆ ಮಡ್ಕಿ ಕಾಳು, ಹಸಿಮೆಣಸಿನಕಾಯಿ ಚಟ್ನಿ, ಆಮೇಲೆ ಇದು ಉಳ್ಳಾಗಡ್ಡಿ, ಈಗ ಡಬರಿ ಇಟ್ರಿ ಫ್ರೆಂಡ್ಸ. ಅದ್ರೊಳಗೆ ಎಣ್ಣೆ ಹಾಕ್ಯನ್ರಿ ಫ್ರೆಂಡ್ಸ್. ನಾನು ಕರಿಬೇವು ಹಾಕ್ಬೇಕ್ರಿ ಫ್ರೆಂಡ್ಸ. ಆಮೇಲೆ ಉಳ್ಳಾಗಡ್ಡಿ ರೀ. ಆಮೇಲೆ ಇದು ಕೆಂಪಾಗ್ಬೇಕ್ರಿ ಫ್ರೆಂಡ್ಸ್. ಇದು ಉಳ್ಳಾಗಡ್ಡಿ ಇದು ಕೆಂಪಾಗಿಂದ್ರಿ ಫ್ರೆಂಡ್ಸ್. ಇದಕ್ಕೆ ಅರಿಶಿನ, ಆಮೇಲೆ ಹಚ್ಚೆಕಾಯಿ ಚಟ್ನಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮಿಕ್ಸ್ ಮಾಡಿ ಇದ್ರೊಳಗೆ ಮಡ್ಕಿ ಕಾಳು ಹಾಕ್ಬೇಕ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಮಡ್ಕಿ ಕಾಳು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ.
ಇದೊಂದು 10 ನಿಮಿಷ ಬೇಯಿಸೋಕೆ ಬಿಡೋಣ ನೋಡಿ ಫ್ರೆಂಡ್ಸ. ಈಗ ಮಡಕೆ ಕಾಳು ಪಲ್ಯ ರೆಡಿ ಆಯ್ತು ರೀ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಇನ್ನು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.